ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದ ಒಂದು ಉಗ್ರರ ದಾಳಿಯಾಗುತ್ತೆ. ಅಲ್ಲಿ 27ಕ್ಕಿಂತ ಹೆಚ್ಚು ಜನ ಬಲಿಯಾಗ್ತಾರೆ, ಸಾಕಷ್ಟು ಜನ ಗಾಯಗೊಂಡಿರ್ತಾರೆ. ಆದರೆ ಅಲ್ಲಿದ್ದಂಥ ಕನ್ನಡಿಗರು, ಬದುಕುಳಿದಿರುವಂಥ ಕನ್ನಡಿಗರಿಗೆ ಭಯ ಶುರುವಾಗಿರುತ್ತೆ. ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಯಾರೂ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಇರುತ್ತೆ. ಆಗ ಅಲ್ಲಿಗೆ ಹೋಗ್ತಾರೆ ನಮ್ಮ ಸಚಿವ ಸಂತೋಷ್ ಲಾಡ್. ಹಾಗಾದ್ರೆ ಸಂತೋಷ್ ಲಾಡ್ ಅವರ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು? ಕಾಶ್ಮೀರದಿಂದ ಕರ್ನಾಟಕಕ್ಕೆ ಮರಳಿ ಬಂದಿದ್ದಾರೆ ಈಗ ಕನ್ನಡಿಗರು. ಸತತ 36 ಗಂಟೆಗಳ ಕಾಲ ಸಂತೋಷ್ ಲಾಡ್ ಕಾರ್ಯಾಚರಣೆ ಮಾಡಿದ್ದಾರೆ. ಲಾಡ್ ಕಾರ್ಯಾಚರಣೆಯಿಂದ ತಾಯ್ನಾಡಿಗೆ ವಾಪಸ್ ಬಂದಿದ್ದಾರೆ ಕನ್ನಡಿಗರು. ಕಾಶ್ಮೀರದಿಂದ ಕನ್ನಡಿಗರು ಸೇಫ್ ಆಗಿ ಕರುನಾಡಿಗೆ ಬಂದಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಭಯದ ವಾತಾವರಣ ಇತ್ತು, ಎಲ್ಲರೂ ಹೆದರಿ ಬಿಟ್ಟಿದ್ರು ಪಾಪ. ಯಾರು ಎಲ್ಲಿ ಬಾಂಬ್ ಹಾಕ್ತಾರೋ ಅನ್ನೋ ಆತಂಕ ಇತ್ತು ಪ್ರತಿಯೊಬ್ಬರಿಗೂ ಕೂಡ. ಇದಕ್ಕೆ ಮುಖ್ಯಮಂತ್ರಿಗಳ ಪ್ರೇರೇಪಣೆಯೇ ಕಾರಣ ಅಂತ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಏನ್ ಹೇಳಿದ್ರು ನೋಡೋಣ ಬನ್ನಿ. ಕೋಲ್ಗಾಮಿಂದ ಆಗಮಿಸಿರ್ತಕ್ಕಂಥ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಎಲ್ಲ ಪ್ರವಾಸಿಗರನ್ನು ಮರಳಿ ಕರ್ಕೊಂಡ್ ಬಂದಿರ, ಮೊದಲಿಗೆ ನಿಮಗೆ ಥ್ಯಾಂಕ್ಸ್. ಕಾರ್ಯಾಚರಣೆ ಹೇಗಿತ್ತು ಸರ್ ಅಂತ ಹೇಳಿದ್ದೀನಿ, ಮತ್ತೆ ಅದನ್ನು ಸುಸ್ತಾಗ್ಬಿಡಿ. 40 ತಾಸು ಆಗಿದೆ, ಏನಿಲ್ಲ. ಅಲ್ಲಿ ಇರ್ತಕ್ಕಂಥ ಸ್ಥಿತಿಗಳ ಬಗ್ಗೆ ಹೇಳಕ್ಕೆ ಏನು ವರ್ಡ್ಸ್ ಸಾಲದು. ಭಯದ ವಾತಾವರಣ, ಯಾರೆಲ್ಲಿ ಹೊಡಿತಾರೆ ಬಂದೋಕ್ಲೆ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಕ್ಕಂಥ ಸಿಚುವೇಶನ್ ಇರ್ತಕ್ಕಂಥ ಆತಂಕ. ಅಲ್ಲಿ ಹಂಗೆ ಆಗಿರ್ಲಿದ್ರು ಕೂಡ ಆತಂಕ ಹಂಗಿತ್ತು. ಹಂಗಾಗಿ ನಮ್ಮ ಕನ್ನಡಿಗರು ಬಹುತೇಕ ಜನರು ಎಲ್ಲರೂ ಹೆದರ್ಬಿಟ್ಟಿದ್ರು. ನಮ್ಮ ಜೊತೆಗೆ ಕರ್ನಾಟಕದ ಜೊತೆಗೆ ಬೇರೆ ಬೇರೆ ಸ್ಟೇಟು, ಬೇರೆ ಬೇರೆ ರಾಜ್ಯಗಳ ಜನರು ಕೂಡ ಇದ್ದಾರೆ. ಎಲ್ಲರದ್ದು ಒಂದು ಭಯದ ವಾತಾವರಣ ಇತ್ತು. ನಾವಲ್ಲಿ ಹೋಗಿ ನಮ್ಮ ಜನ ಯಾರಿದ್ದಾರೆ ಅವರೆಲ್ಲರನ್ನ ಸಂಪರ್ಕದಲ್ಲಿ ಹೋಗಿ ನಾವೇ ಹೋಗಿ ಪರ್ಸನಲಾಗಿ ಮೀಟ್ ಆಗಿ ಎಲ್ಲರನ್ನ ಇವತ್ತು ಸುಮಾರು 177 ಜನಕ್ಕೆ ಇವತ್ತು ನಾವು ಚಾರ್ಟರ್ ಫ್ಲೈಟ್ ಮಾಡಿ ಕರ್ಕೊಂಬಂದಿದ್ದೀವಿ. ಇದಕ್ಕೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮಾರ್ಗದರ್ಶನ, ಅವ್ರು ಹೇಳಿರ್ತಕ್ಕಂಥದ್ದನ್ನ ನಾನು ಸ್ವಲ್ಪ ಮಾಡಿದ್ದೀನಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಇನ್ನು ಕನ್ನಡಿಗರ ರಕ್ಷಣೆಗೆ ನಿಂತ ಸಚಿವ ಸಂತೋಷ್ ಲಾಡ್ ಅವರ ಆಪ್ತ ಹಜರತ್ ಅಲಿ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಸಂತೋಷ್ ಲಾಡ್ ಬ್ರಷ್ ಮಾಡಿಲ್ಲ, ಊಟ ಕೂಡ ಮಾಡಿಲ್ಲ, ಅಂದರೆ ಮುಖಾನೂ ತೊಳೆದಿಲ್ಲ, ಊಟವೂ ಮಾಡಿಲ್ಲ. ಅವರು ಒಂದು ರೀತಿ ಏರ್ ಲಿಫ್ಟ್ ಮ್ಯಾನ್ ರೀತಿ ಕೆಲಸ ಮಾಡಿದ್ರು ಅಂತ ಹೇಳಿ ಮಾತನಾಡಿದ್ದಾರೆ. ಅಜರ್ ಅಲಿ CM ಸೂಚನೆ ಕೊಡ್ತಾ ಇದ್ದಂತೆ ಶ್ರೀನಗರಕ್ಕೆ ಹೋಗಿ ಎಲ್ಲರನ್ನು ಒಂದುಗೂಡಿಸಿ ಕರೆ ತಂದ್ವಿ ಅಂತ ಹೇಳಿದ್ದಾರೆ. ಅಜರ್ ಅಲಿ ಜೊತೆಗೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಮಾತನಾಡಿಸಿದ್ದಾರೆ. ಬನ್ನಿ ಅವ್ರೇನು ಹೇಳಿದ್ದಾರೆ ನೋಡೋಣ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಉಗ್ರರ ದಾಳಿಯ ನಂತರ ರಾಜ್ಯದಿಂದ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಪ್ರವಾಸಿಗರ ರಕ್ಷಣೆಗೆ ಹೋಗಿದ್ರು. ಅವರ ಜೊತೆಗೆ ಅವರ ಆಪ್ತರಾಗಿದ್ದಂಥ ಅಲಿ ಅವರು ಸಹ ಅವರ ಜೊತೆಗೇ ಕಂಟಿನ್ಯೂ ಆಗಿದ್ದು ಎಲ್ಲ ಪ್ರವಾಸಿಗರನ್ನು ಸಹ ಕರೆದಿದ್ದಾರೆ. ಅಲ್ಲಿನ ಅನುಭವಗಳು ಹೇಗಿತ್ತು, ಸಚಿವರ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಕೇಳೋಣ. ಸರ್, ತಾವು ಸಹ ಸಚಿವರ ಜೊತೆಗೇ ಇದ್ರಿ. ಸಚಿವರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ರು ಮತ್ತು ಎಲ್ಲ ಪ್ರವಾಸಿಗರನ್ನು ಯಾವ ರೀತಿಯಾಗಿ ಸೇರಿಸಿ ಮರಳಿ ಕರ್ಕೊಂಡ್ ಬಂದಿರುವಂಥದ್ದು? ನಮಗೆ ಮುಖ್ಯಮಂತ್ರಿಗಳು ಆ ಘಟನೆ ನಡೆದ ದಿನ ನಾವು ಧಾರವಾಡದಲ್ಲಿ ಇದ್ದೀವಿ, ಒಂದು ಕಡೆ ಎಲ್ಲ ಊಟಕ್ಕೆ ಸೇರಿದ್ದೀವಿ. ಫೋನ್ ಬಂದ ತಕ್ಷಣ ಅವರು ಊಟ ಬಿಟ್ಟು ಚಲ್ ಬೇಟ ಶ್ರೀನಗರ ಜಾನ ಅಂತೇಳಿ ಹುಬ್ಳಿಗೆ ಹೊರಟಿವಿ. ಅಲ್ಲಿಂದ ನಾವು ಸ್ಪೆಷಲ್ ಫ್ಲೈಟ್ ಮಾಡಿ ಶ್ರೀನಗರಕ್ಕೆ ತಲುಪಬೇಕಂತಂದರೆ ದೊಡ್ಡ ಪರದಾಟ ಮಾಡಿ ಫೈನಲಿ ಒಂದು ಸ್ಪೆಷಲ್ ಫ್ಲೈಟ್ ತೊಗೊಂಡು ಶ್ರೀನಗರ 6 ಗಂಟೆಗೆ ತಲುಪಿದ್ದೀವಿ. ತುಂಬ ಚಳಿ. ಸಚಿವರು ಅಲ್ಲಿ ಬ್ರಷ್ ಮಾಡಲಿಲ್ಲ, ಮುಖ ತೊಳಿಲಿಲ್ಲ. ಅಲ್ಲಿಂದ ನಾವೊಂದು ವೆಹಿಕಲ್, ನಮಗೆ ಒಂದು ಏನು ವೆಹಿಕಲ್ ಅರೇಂಜ್ಮೆಂಟ್ ಆಗಿತ್ತು, ಅಲ್ಲಿಂದ ನಾವು ನೇರವಾಗಿ ಆಸ್ಪತ್ರೆಗೆ ತಲುಪಿದ್ದೀವಿ. ನಾವು ಇವರೇ ಸಚಿವರೇ ಫಸ್ಟ್ ಅಲ್ಲಿ ಆಸ್ಪತ್ರೆಗೆ ಹೋಗಿ ಇನ್ನೂ ಏನು ಮೃತದೇಹಗಳನ್ನೇನಲ್ಲಿ ಇದು ಪೋಸ್ಟ್ಮಾರ್ಟಮ್ ಮಾಡಿ ಇಟ್ಟಿದ್ರು. ಅಲ್ಲಿ ಇನ್ನೂ ಅವ್ರ ಫ್ಯಾಮ್ಲಿಗಳು ಬಂದಿರಲಿಲ್ಲ. ಅದ ನಂತರ ನಾವೇ ಅವ್ರ ಫ್ಯಾಮ್ಲಿಗಳೆಲ್ಲ ಕರ್ಕೊಂಡು ಹೋಗಿ ಅವ್ರನ್ನ ಗುರುತಿಸಿ ಅದು ಫೈನಲಿ ಅದೇನು ಸೈನ್ ಮಾಡೋದು ಇರ್ತದಲ್ಲ, ಆ ಪ್ರೊಸೆಸ್ ಇರ್ತದಲ್ಲ, ಅದು ಟೆಕ್ನಿಕಲಿ ಆ ಪ್ರೊಸೆಸ್ನೆಲ್ಲ ಇವರೇ ಖುದ್ದು ನಿಂತು ಮಾಡಿದರು. ನಂತರ ಅಲ್ಲಿಂದ ನಾವು ಎಲ್ಲೆಲ್ಲಿ ಕನ್ನಡಿಗರು ತಂಗಿದಾರ ಹೋಟೆಲ್ಗಳಲ್ಲಿ ಎಲ್ಲೆಲ್ಲಿ ಫೋನ್ ಬರ್ತಿತ್ತಲ್ಲ ಆ ಹೋಟೆಲ್ಗಳಲ್ಲಿ ಹೋಗಿ ಖುದ್ದು ಸಚಿವರನ್ನೇ ಅವ್ರಿಗೆ ಮಾತಾಡಿಸಿ ಅವ್ರನ್ನ ಧೈರ್ಯ ತುಂಬಿಸಿ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಎಲ್ಲ ಹೋಟೆಲ್ಗಳಿಗೆ ಒಂದು ಇಂಥ ಇದರಿಂದ ಅಂತಂದರೆ ಆ ಸಚಿವರನ್ನ ಅನ್ನಿಸ್ತಿರ್ಲಿಲ್ಲ. ಅವ್ರೇನು ಆ ಡ್ರೆಸ್ಸಲ್ಲಿ ಕ್ಯಾಪು ಮತ್ತು ಆ ಟ್ರ್ಯಾಕ್ ಸೂಟಲ್ಲಿದ್ದರು. ಈಗ ಅದೇ ಟ್ರ್ಯಾಕ್ ಸೂಟಲ್ಲೇ ಹೊಳ್ಳಿ ಮರಳಿ ಬಂದಿದ್ದಾರೆ.
ಅವರು ಯಾವುದನ್ನು ಬ್ರೇಕ್ಫಾಸ್ಟ್ ಕೇಳ್ತಿರ್ಕಿಲ್ಲ, ಲಂಚ್ ಕೇಳ್ತಿರ್ಕಿಲ್ಲ. ಏನು ಅಷ್ಟು ಮುತುವರ್ಜಿ ವಹಿಸಿ ಒಂಥರ ಆತಂಕದಲ್ಲಿದ್ದರು. ಏನು ಈ ಥರ ಅಂತೇಳಿ. ನಂತರ ರಾತ್ರಿ ಅವರೇ ಖುದ್ದು ಎಲ್ಲರಿಗೂ ಫೋನ್ ಮಾಡಿ ನಾವು ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು ಲಾಸ್ಟ್ ಬೋರ್ಡ್ ಮಾಡಿ ಅವ್ರನ್ನ ಇಲ್ಲಿ ತಲುಪಿಸುವವರೆಗೆ ಸಚಿವರು ತುಂಬ ಹೊರಗಡೆ ನಿಂತು ಕೆಲಸ ಮಾಡಿ ನಮಗೆಲ್ಲ ರಾತ್ರಿ ಕೆಲಸ ಹಚ್ಚಿ 2 ದಿನದಿಂದ ನಿದ್ದೆನೇ ಮಾಡಿಲ್ಲ ಅವರು. ನಿದ್ದೆ ಮಾಡದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಆಗಿ ಬೆಂಗಳೂರಿಗೆ ತಲುಪಿದ್ವಿ. ಅವರು ಸಂತೋಷ್ ಲಾಡ್ ಒಬ್ಬ ಏರ್ ಲಿಫ್ಟ್ ಅಂತೇಳಿ ಅವ್ರಿಗೆ ನಾನು ಕರೆದು ಅವರ ಒಂದು ಟೀಮ್ನಲ್ಲಿ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಪ್ರೌಡ್ ಅನಿಸ್ತಾ ಇದೆ. ಅವ್ರ ಜೊತೆ ಒಬ್ಬಿಬ್ಬರಲ್ಲ, ಅಲ್ಲಿ ಇದ್ದಂತೂ 178 ಜನ ಬೇರೆ ಬೇರೆ ಜಾಗದಲ್ಲಿ ಎಲ್ಲರೂ ಸಹ ಆತಂಕದಲ್ಲಿದ್ರು, ಎಲ್ಲರೂ ಭಯದಲ್ಲಿದ್ದು, ಅವ್ರನ್ನೆಲ್ಲರನ್ನೂ ಸಹ ಸೇರಿಸಿದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳು ಬರ್ತಾ ಇದ್ವು ಅಂತ. ಏನಂತಂದ್ರೆ ಅವ್ರಿಗೆ ಎಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರ್ತಿರಲಿಲ್ಲ, ಭಯದಲ್ಲಿದ್ರು. ಮತ್ತೆ ಯಾವ ಸಮಯದಲ್ಲಿ ಏನು ಘಟನೆ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಪ್ಯಾನಿಕ್ ಆಗಿದ್ರು, ಭಾಳ ಹೆದರಿದ್ರು. ಹಾಗಾಗಿ ಇವರು ಇಲ್ಲ, ಅವ್ರಿಗೆ ಧೈರ್ಯ ತುಂಬಿ ನೀವೆಲ್ಲಿ ಹೋಗಬೇಡಿ, ನಾವು ಅವ್ರಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ, ನಿಮಗೆ ಇರಲಿಕ್ಕೆ ಏನಾರು ಇದ್ರೆ ನಾವೆಲ್ಲ ಅಕಾಮಿಡೇಷನ್ ಮಾಡ್ತೀವಿ, ಡೋಂಟ್ ವರಿ ಅಂತೇಳಿ. ಆಮೇಲೆ ಕೆಲವು ಜನದ್ದು ಇನ್ನೂ ನಾಳೆ ಇದೆ ಫ್ಲೈಟು, ಸಾಯಂಕಾಲ ಇದೆ, ಅಂಥವ್ರಿಗೆ ಅವರು ಫ್ಲೈಟಲ್ಲಿ ಬರ್ತಾರೆ. ಯಾರು ಮಾಡಿರಲಿಲ್ಲ ಅಂಥವ್ರನ್ನ ನಾವು ಏನು ಮಾಡಿವಿ, 177 ಜನನ ಒಂದು ವಿಶೇಷ ವಿಮಾನದ ಮೂಲಕ ಇವತ್ತು ಕರೆತರುವಲ್ಲಿ ಸಂತೋಷ್ ಲಾಡ್ ಅವರು ಯಶಸ್ವಿ ಆದರು. ನಾವು ಕೇಳಿದಾಗೆ ಅವರೆಲ್ಲೂ ಸಹ ತಿಂಡಿನೂ ತಿನ್ನಿಲ್ಲ, ಬ್ರಷು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಇವ್ರ ಜೊತೆಗೆ ಹೇಗಪ್ಪ ಹೆಂಗೆಲ್ಲ ಕೆಲಸ ಮಾಡ್ತಾರೆ ಅನಿಸ್ತಾ ನಿಮ್ಗೆ ಏನಾದ್ರು ಅಂತ? ಹಂಗೆ ಇರ್ತದೆ. ಅವರು ಯಾವಾಗಲೂ ನಮ್ಮನ್ನ ಕಾಯಂ ಯಾವಾಗಲೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಬೈತಿರ್ತಾರೆ, ಕೂಡಕ್ಕೆ ಬಿಡಲ್ಲ. ಆ ಕೆಲಸ ಅವಾಗ ಆಗ್ಬೇಕಂದ್ರೆ ಆಗಬೇಕು. ನಾವು 1 ಟಿಕೆಟ್ 2 ಟಿಕೆಟ್ ತೊಗೊಂಬರೋದು ಇಷ್ಟ. 177 ಜನಕ್ಕೆ ನೀವು ಆ ಟಿಕೆಟ್ ಬೋರ್ಡಿಂಗ್ ಮಾಡಿ ಅವ್ರದೆಲ್ಲ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡು ಅದೆಲ್ಲ ಎಕ್ಸೆಲ್ ಸೀಟಲ್ಲಿ ಹಾಕಿ ಕೊಟ್ಟು, ಆಮೇಲೆ ಅಲ್ಲಿ ಶ್ರೀನಗರ ಟಫೆಸ್ಟ್ ಇಡೀ ಇಂಡಿಯಾದಲ್ಲೇ ನಿಮ್ಮ ಸೆಕ್ಯೂರಿಟಿ ಚೆಕಿಂಗ್ ಶ್ರೀನಗರ ಏರ್ಪೋರ್ಟು. 1 ಕಿಲೋಮೀಟರ್ ಇರುತ್ತೆ, ನಿಮ್ಮ ಬ್ಯಾಗೆಲ್ಲ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಆ 177 ಆ ಸೆಕ್ಯೂರಿಟಿ ಚೆಕಿಂಗು ಇದು ಕರ್ಕೊಂಬಂದು ಸಪ್ರೇಟ್ ಒಂದು ಲೈನ್ ಮಾಡಿಸಿ ಒಳಗಡೆ ಚೆಕ್ ಇನ್ ಆಗುವಾಗೂ ಒಂದು ಸಪ್ರೇಟ್ ಲೈನ್ ಮಾಡಿಸಿ ಇಂಡಿಗೋದವರು ಅಲ್ಲೆಲ್ಲ ಸಹಕಾರ ಮಾಡಿದರು. ಎಸ್ಪೆಷಲಿ ನಮ್ಮ ಚೇತನ್ ಸರ್ ತುಂಬ ನಮ್ಮ ಜೊತೆ 2 ದಿನದಿಂದ ನಮ್ಮ ಜೊತೆನೇ ಕಂಟಿನ್ಯೂ. ಅವರು ಫ್ಯಾಮ್ಲಿಯಲ್ಲಿದ್ದಾರೆ, ಅವ್ರ ಫ್ಯಾಮ್ಲಿ ಜೊತೆ ಊಟಕ್ಕೂ ಹೋಗಲಿಲ್ಲ, ನಮ್ಮ ಜೊತೆನೇ ಇದ್ದು ಕಂಪ್ಲೀಟ್ ನಮಗೆ ಸಾಥ್ ಕೊಟ್ಟರು. ನಾನು, ಸಂದೀಪ್ ಮತ್ತು ಮಯೂರ್ ಮೋರೆ, ಅವರಿಬ್ಬರು, ಮಯೂರ್ ಮೋರೆ ಮತ್ತು ಸಂದೀಪು ತುಂಬ ಕೆಲಸ ಮಾಡಿದರು. ಈಗ ಸಂತೋಷ್ ಲಾಡ್ ಅವರು ಸಹ ಫ್ಲೈಟ್ಗಳು ಸಿಗ್ತಾ ಇರುವಂತ ಸಂದರ್ಭದಲ್ಲಿ ಸ್ವಂತ ಹಣವನ್ನು ಹಾಕಿ ಎಲ್ಲ ಪ್ರವಾಸಿಗರನ್ನು ಕರ್ಕೊಂಡ್ ಬಂದ್ರು ಅನ್ನೋ ಒಂದು ಮಾತುಗಳನ್ನ ಪ್ರವಾಸಿಗರು ಹೇಳ್ತಾ ಇರೋದು. ಹೌದೌದು. ನಾವು ಮೊನ್ನೆ ಹೋಗ್ಬೇಕಂದ್ರೂ ನಮ್ಮ ಸ್ವಂತ ದುಡ್ಡಲ್ಲಿ 60 ಲಕ್ಷ ರೂಪಾಯಿನೂ ನಾವು ಬೇರ್ ಮಾಡಿ ಶ್ರೀನಗರ ತಲುಪಿದ್ದೀವಿ 4 ಜನ. ಮತ್ತೆ ಈಗ ಬರಬೇಕಂದ್ರೂ ಅವರು ಸ್ವಂತ ದುಡ್ಡಲ್ಲೇ ನಾವು ಸಂತೋಷ್ ಲಾಡ್ ಅವ್ರ ಸ್ವಂತ ದುಡ್ಡಲ್ಲಿ ಫ್ಲೈಟ್ ಮಾಡಿಕೊಂಡು ಎಲ್ಲರನ್ನೂ ಸೇಫ್ ಆಗಿ ತಲುಪಿಸಲು ಯಶಸ್ವಿ ಆದರು. ಇದಿಷ್ಟು ಸಂತೋಷ್ ಲಾಡ್ ಅವರ ಆಪ್ತರಾಗಿರ್ತಕ್ಕಂಥ ಅಲಿ ಅವರ ಮಾತುಗಳು. ಸಂತೋಷ್ ಲಾಡ್ ಅವರು ಕನ್ನಡಿಗರ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಮರಳಿ ಕರೆದುಕೊಂಡು ಹೋಗೋದೇ ನನ್ನ ಧ್ಯೇಯ, ಹೀಗಾಗಿ ಹಣಕ್ಕೆ ನಾನು ಲೆಕ್ಕವನ್ನು ಹಾಕೋಲ್ಲ, ಎಲ್ಲ ಪ್ರವಾಸಿಗರು ಮರಳಿ ರಾಜ್ಯಕ್ಕೆ ಸುರಕ್ಷಿತವಾಗಿ ಆಗಮಿಸಬೇಕು ಅನ್ನೋದೇ ಅವರ ಧ್ಯೇಯವಾಗಿತ್ತು ಅನ್ನೋ ಒಂದು ಮಾತುಗಳನ್ನ ಅವರ ಆಪ್ತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.